ಓಂ ನಮೋ ಭಗವತೆ ನಿತ್ಯಾನಂದಾಯ ನಮಃ ಶಿವಾಯ. ಸಾಧಕರೇ, 4ನೇ ವಚನದಲ್ಲಿ ತಿಳಿಸಿದಂತೆ ಇವತ್ತಿನ 6ನೇ ವಚನದಲ್ಲಿ ಪ್ರಾಣಾಯಾಮವನ್ನು ಸರಿಯಾದ ಪದ್ಧತಿಯಲ್ಲಿ ಹೇಗೆ ಮಾಡುವುದು ಇದರ ಬಗ್ಗೆ ಬಾಬಾರವರು ಹೇಳಿದ್ದನ್ನು ತಿಳಿದುಕೊಳ್ಳೋಣ. ಪ್ರಾಣಾಯಾಮ ಅಂದರೆ ಉಸಿರಾಟದ ವಿಧಾನ. ಇದು ವಿಜ್ಞಾನದ ಪದ್ಧತಿಯಲ್ಲಿ ಆಗಬೇಕೆಂದು ಬಾಬಾರವರು ಈ ಪ್ರಕಾರ ಹೇಳಿದ್ದಾರೆ. ನಾವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಬಾವಿಯಿಂದ ನೀರು ಸೇದುತ್ತಿದ್ದೇವೆಂದು ಭಾವಿಸಬೇಕು ಮತ್ತು ಉಸಿರು ಹೊರಗೆ ಬಿಡುವಾಗ ಬಕೆಟನ್ನು ಬಾವಿಯಲ್ಲಿ ಬಿಡುತ್ತಿದ್ದೇವೆಂದು ಅನುಭವಿಸಬೇಕು. ಅಂದರೆ ಉಸಿರು ನಮ್ಮ ಶರೀರದಲ್ಲೆಲ್ಲ ಕಡೆಗೂ ತಲುಪುತ್ತಿದೆ ಎಂದು ಧ್ಯಾನಿಸುತ್ತಾ ನಿಧಾನವಾಗಿ ಆಳವಾಗಿ ತೆಗೆದುಕೊಳ್ಳುವುದು ಮತ್ತು ಆಳವಾಗಿ ತೆಗೆದುಕೊಂಡ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡುವುದು. ಹೀಗೆ ಆಳವಾಗಿ ಉಸಿರಾಡಿಸುವುದು ಅಂದರೆ ಡೀಪ್ ಬ್ರೀದಿಂಗ್ ಮಾಡುವಾಗ ಓಂಕಾರ ನಾದದೊಂದಿಗೆ ತೆಗೆದುಕೊಂಡ ಶುದ್ಧ ಪ್ರಾಣವಾಯು ನಮ್ಮ ದೇಹದೊಳಗಿನ ಬಹಳಷ್ಟು ವಿಕಾರಗಳು ಸುಟ್ಟು ಹೊರಗೆ ಬರುತ್ತವೆ. ಹೀಗೆ ನಿತ್ಯವಾಗಿ ಓಂಕಾರ ನಾದದೊಂದಿಗೆ ಈ ಉಸಿರಾಟದ ಪ್ರಕ್ರಿಯೆಯನ್ನು ಮಾಡ್ತಾ ಹೋದಂತೆ ದೈವಿಕ ಶಕ್ತಿಯು ಜಾಗೃತವಾಗುತ್ತಾ ಹೋಗುತ್ತದೆ. ಆಗ ಉಸಿರು ಮನಚಿತ್ತವಾಗುತ್ತದೆ. ಅಂದರೆ ಮನಸ್ಸಿನಲ್ಲಿ ಸಂಗ್ರಹವಾದ ಅನೇಕ ವಿಕಾರಗಳು ಶೂನ್ಯವಾದಾಗ ಮನಸ್ಸು ನಿಯಂತ್ರಣದಲ್ಲಿ ಬಂದು ಪ್ರಜ್ಞೆಯ ಸ್ಥಿತಿಯಲ್ಲಿ ಸೇರುತ್ತದೆ. ಹೀಗೆ ಉಸಿರಾಟವನ್ನು ಈ ವಿಧಾನದಲ್ಲಿ ಅಭ್ಯಾಸ ಮಾಡಿದಾಗ ನಿಯಂತ್ರಿತ ಮನಸ್ಸು ಸತ್ಯ ಮನಸ್ಸು ಆಗುತ್ತದೆ. ಸತ್ಯವಾದ ಮನಸ್ಸಿನಲ್ಲಿ ಕೇವಲ ಪರಮಾತ್ಮನಿರುತ್ತಾನೆ. ಆಗ ಮನಸ್ಸು ಮತ್ತು ಪ್ರಜ್ಞೆ ಎರಡೂ ಜಾಗೃತಾವಸ್ಥೆಯ ಸ್ಥಿತಿಯಲ್ಲಿರುತ್ತವೆ. ಸಾಧಕರೇ, ಪ್ರಾಣಾಯಾಮದ ಈ ವಿಧಾನವನ್ನು ಮಾಡ್ತಾ ಹೋದಂತೆ ನಮ್ಮೊಳಗೆ ದೈವಿಕ ಶಕ್ತಿ ಜಾಗೃತವಾಗಿ ಸಕಾರಾತ್ಮಕ ವಿಚಾರದೊಂದಿಗೆ ಪರಮಾತ್ಮನ ಶಕ್ತಿ ಜಾಗೃತವಾಗುತ್ತಾ ಹೋಗುತ್ತದೆ. ಇಂದಿನ ವಚನ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ವಚನದೊಂದಿಗೆ ಭೇಟಿಯಾಗೋಣ. ನಮಃ ಶಿವಾಯ.